ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಸ್ಯಾಂಡಲ್ವುಡ್ನ ಸುಲ್ತಾನ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಿಂಗ್ ಅಂತೇಳಿ ಕರೆಸ್ಕೊಳ್ಳುವಂಥ ದರ್ಶನ್ ಇವತ್ತಿಗೆ ಕನ್ನಡದ ಟಾಪ್ ನಟಗಳಲ್ಲಿ ಒಬ್ಬ. ಒಂದು ಕಾಲದಲ್ಲಿ ಕನ್ನಡದ ಅತಿ ಹೆಚ್ಚು ಅಭಿಮಾನಿಗಳನ್ನು ಸಂಪಾದನೆ ಮಾಡಿದಂತಹ ನಟ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾದಂತಹ ನಟ ಅಂತ ಹೇಳಿದ್ರೆ ಇದೇ ದರ್ಶನ್. ದರ್ಶನ್ ತೆರೆಯ ಮೇಲೆ ಒಂದು ರೀತಿ, ತೆರೆಯ ಹಿಂದೆ ಇನ್ನೊಂದು ರೀತಿ ಅನ್ನೋದು ಸಾಕಷ್ಟು ವಿಚಾರಗಳಲ್ಲಿ ಈಗಾಗಲೇ ಸಾಬೀತಾಗಿದೆ. ದರ್ಶನ್ ತೆರೆಯ ಮೇಲೆ ಸೀದಾ ಸಾದಾ ಮನುಷ್ಯ, ತೆರೆಯ ಹಿಂದೆ ಅತ್ಯಂತ ಉಗ್ರ, ವಿಕೃತ ಮತ್ತು ಅವನೇ ಹೇಳೋ ಥರ ನನ್ನದು ಇನ್ನೊಂದು ಮುಖವನ್ನು ನೀವ್ಯಾರು ಕೂಡ ನೋಡಿಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ ನೋಡಿ, ಅಂತಹ ಒಬ್ಬ ವ್ಯಾಘ್ರ. ಇಂತಹ ವ್ಯಾಘ್ರನ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ 2-3 ಘಟನೆಗಳು ಈಗಾಗಲೇ ಸಾಕ್ಷಿಯಾಗಿ ಸಿಕ್ಕಿದ್ವು. ಈಗ ಹೊಸದೊಂದು ಘಟನೆ ಇವೆಲ್ಲವನ್ನು ಕೂಡ ಮೀರಿಸಿದ್ದು, ಅದೇ ಈ ರೇಣುಕಸ್ವಾಮಿಯ ಹತ್ಯೆ ಪ್ರಕರಣ. ಇದಕ್ಕಿಂತ ಮುಂಚೆ ಹೆಂಡತಿಗೆ ಹೊಡೆದಂಥ ವಿಚಾರ ಇರ್ಬೋದು, ಅಥವಾ ಈ ಪವಿತ್ರಗೌಡ ವಿಚಾರದಲ್ಲಿ ಕಿರಿಕ್ ಮಾಡ್ಕೊಂಡಿದ್ದಿರ್ಬೋದು, ಹೋಟೆಲ್ನಲ್ಲಿ ಹೋಗಿ ಗಲಾಟೆ ಮಾಡಿದಿರ್ಬೋದು, ಪಬ್ಗಳಲ್ಲಿ ಗಲಾಟೆ ಮಾಡಿದಿರ್ಬೋದು, ಜೊತೆಗೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಬೆದರಿಕೆ ಹಾಕಿದಂಥ ವಿಚಾರಗಳಿರ್ಬೋದು, ಬೇರೆ ಬೇರೆ ವಂಚನೆ ಮತ್ತು ಇದೇ ರೀತಿಯಾದಂತಹ ಬೇರೆ ಬೇರೆ ಆವಾಜಗಳು, ಗಲಾಟೆಗಳು ಇವೆಲ್ಲದೂ ಕೂಡ ಇನ್ನೊಂದು ಭಾಗ. ಅದೇ ತೆರೆಯ ಮೇಲೆ ಅಣ್ಣ, ಅಕ್ಕ, ಗೌರವ, ಅಪ್ಪ, ಅಮ್ಮ, ಅಪ್ಪ, ಆ ಡೈರೆಕ್ಟ್ರು ನಾಚಬೇಕು. ಅವನು ಬರೆಯುವಂತಹ ಒಂದೊಂದು ಸೀನ್ಗಿಂತನೂ ಕೂಡ ಈತ ನಟಿಸುವಂಥ ಶೈಲಿ ನೋಡಿದ್ರೆ ಎಲ್ಲರೂ ಕೂಡ ಫಿದಾ ಆಗ್ತಾಯಿದ್ರು. ಆದರೆ ಈತ ಆ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಇರ್ತಿದ್ದಂಥ ರೀತಿಯೇ ಬೇರೆ ಅನ್ನೋದು ಮತ್ತೊಂದು ಭಾಗ. ಇಂತಹ ದರ್ಶನ್ನು ಕೋಟ್ಯಾಧಿಪತಿಗಳಲ್ಲಿ ಒಬ್ಬ, ಕನ್ನಡದ ಕೋಟ್ಯಾಧಿಪತಿಗಳಲ್ಲಿ ಒಬ್ಬ, ಜೊತೆಗೆ ಕೋಟಿ ಕೋಟಿಯ ಆಸ್ತಿಯನ್ನು ಸಂಪಾದನೆ ಮಾಡಿರುವಂತಹ ವೀರ. ಒಂದು ಕಾಲದಲ್ಲಿ ಏನೂ ಕೂಡ ಇಲ್ಲದೆ ಹಾಲು ಮಾರಿ ಜೀವನವನ್ನು ಸಾಗಿಸ್ತಿದ್ದಂತಹ ಮತ್ತು ಅವಕಾಶಕವಾಗಿ ಮನೆಗಳ ಮುಂದೆ, ನಿರ್ದೇಶಕರು, ನಿರ್ಮಾಪಕರ ಮನೆಗಳ ಮುಂದೆ ಅಡ್ಡಾಡ್ತಿದ್ದಂತಹ ಇದೇ ದರ್ಶನ್ ಇವತ್ತು ಕೋಟಿಗಟ್ಟಲೆ ಆಸ್ತಿಯನ್ನು ಮಾಡ್ಕೊಂಡಿದ್ದಾರೆ. ಕಾಲ್ಗೊಂದು ಕೈಗೊಂದು ಆಳನ್ನು ಇಟ್ಕೊಂಡಿದ್ದಾರೆ. 100 ವೆಹಿಕಲ್ಗಳ ಒಡೆಯನಾಗಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಸೈಟು, ಮನೆ. ಅಪ್ಪ, ಈತನ ಜೀವನ ಶೈಲಿ ಕಂಪ್ಲೀಟ್ ಬದಲಾಗಿ ಹೋಗಿದೆ. ಒಂದು ಕಾಲದಲ್ಲಿ ಏನೂ ಇರದಂಥ ದರ್ಶನ್ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ರೇಣುಕಸ್ವಾಮಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಸಾಯಿಸಿದಂಥ ಆರೋಪದ ಮೇಲೆ ದರ್ಶನ್, ಪವಿತ್ರಗೌಡ ಮತ್ತು ಇತರ ಆರೋಪಿಗಳು ಈಗಾಗಲೇ ಜೈಲು ಸೇರಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಅಲ್ಲಿನ ಪೊಲೀಸರು ಹಗಲು ರಾತ್ರಿ ಎನ್ನದೆ ದರ್ಶನ್ಗೆ ಡ್ರಿಲ್ ಮಾಡ್ತಾ ಇದ್ದಾರೆ. ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ದರ್ಶನ್ ತನ್ನ ಅರಮನೆಯನ್ನು ನೆನೆಸ್ಕೊಂಡು, ಜೊತೆಗೆ ತನ್ನ ಐಷಾರಾಮಿ ಜೀವನದ ಒಂದೊಂದೇ ಎಳೆಯನ್ನು ಕೂಡ ನೆನೆಸ್ಕೊಂಡು ಸಮಯವನ್ನು ಕಳೀತಾ ಇದ್ದಾರೆ. ಒಂದು ಕಡೆ ತಾನು ಬದುಕುತ್ತಿದ್ದಂಥ ರೀತಿ, ಇರ್ತಿದ್ದಂತಹ ರೀತಿ, ಬೆಳಗ್ಗೆ ಆದರೆ ವರ್ಕೌಟು, ನಂತರ ಸಾಮಾನ್ಯ ತನ್ನ ರೊಟೀನ್ ವರ್ಕು, ಅದಾದಮೇಲೆ ಸಿನಿಮಾ ಶೂಟಿಂಗು, ಸಂಜೆ ಪಾರ್ಟಿ, ಪಬ್ಬು, ಇನ್ನೊಂದಷ್ಟು ಹುಡುಗಿರ ಸವಾಸ, ಹೀಗೆ ಈ ರೀತಿ ಬ್ಯುಸಿಯಾಗಿರ್ತದಂಥ ದರ್ಶನ್ ಇವತ್ತು 24 ಗಂಟೆಯೂ ಕೂಡ ಯಾವ ಸಿಗರೇಟು ಇಲ್ಲ, ಯಾವ ಹೆಣ್ಣು ಇಲ್ಲ, ಯಾವ ಎಣ್ಣೆನೂ ಇಲ್ಲ, ಎಲ್ಲವೂ ಕೂಡ ಪೊಲೀಸರ ಮುಖ, ಪೊಲೀಸ್ ಸ್ಟೇಷನ್ನ ಸದ್ಯದ ಈ ಕತೆ. ಹೀಗಿರುವಂಥ ದರ್ಶನ್ನು ಇವತ್ತಿಗೆ ಕೋಟಿಗಟ್ಟಲೆ ಆಸ್ತಿಯನ್ನು ಹೊಂದಿರುವಂಥ ಒಡೆಯ. ಏನಿದ್ರೆ ಏನು ಪ್ರಯೋಜನ? ಮಾಡಿದಂತಹ ಮಣ್ಣು ತಿನ್ನೋ ಕೆಲಸದ ಪರಿಣಾಮ ಸ್ಟೇಷನ್ನಲ್ಲಿ ಕಂಬಿ ಎಣಿಸುವಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಜಿಮ್ನಲ್ಲಿ ಬೆವರಿಳಿಸಿದ್ದಂತಹ ದರ್ಶನ್ ಬೆವರನ್ನ ಇಲ್ಲಿ ಪೊಲೀಸರು ಈಗ ವಿಚಾರಣೆ ಮೂಲಕ ಇಳಿಸ್ತಾ ಇದ್ದಾರೆ. ಈಗಾಗಲೇ ಪವಿತ್ರಗೌಡ ತನ್ನ ಸೌಂದರ್ಯದ ಮೂಲಕನೇ ದರ್ಶನನ್ನು ಬುಟ್ಟಿಗೆ ಹಾಕೊಂಡ್ಳು. ಇಲ್ಲಿ ಪವಿತ್ರಗೌಡ ಸೌಂದರ್ಯನೂ ಇಲ್ಲ, ಅವಳ ಮೇಕಪ್ಪು ಇಲ್ಲ, ಏನೂ ಇಲ್ಲ. ಅದೇ ತಲೆ ಕೂದಲು, ಅದೇ ಬಟ್ಟೆ, ಅದೇ ಮುಖಚ್, ಅಷ್ಟೇ, ಏನೂ ಕೂಡ ಇಲ್ಲ. ಪೊಲೀಸ್ ಸ್ಟೇಷನ್ನಲ್ಲಿ ವಾಸ, ಇಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ ಇವರಿಗೆ. ಹೀಗಿರುವಂಥ ದರ್ಶನ್ನು ಕೋಟಿಗಟ್ಟಲೆ ಆಸ್ತಿಯ ಒಡೆಯ ಆಗಿದ್ದು ಹೇಗೆ? ಒಂದು ಕಾಲದಲ್ಲಿ ಏನೂ ಕೂಡ ಇರಲಿಲ್ಲ ದರ್ಶನ್ ಬಳಿ, ಇವತ್ತಿಗೆ ಏನೆಲ್ಲ ಇದೆ ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ದರ್ಶನ್ ತೂಗುದೀಪ ಹುಟ್ಟಿದ್ದು 1977 ಫೆಬ್ರವರಿ 16ನೇ ತಾರೀಕು. ಸ್ಯಾಂಡಲ್ವುಡ್ನ ಡಿ ಬಾಸ್ ಅಂತಲೇ ಪ್ರಸಿದ್ಧಿ ಪಡೆದಿರುವಂಥ ನಟ, ನಿರ್ಮಾಪಕ, ವಿತರಕ ದರ್ಶನ್ ತೂಗುದೀಪ್. ಭಾರತೀಯ ಚಿತ್ರೋದ್ಯಮದ ಅತ್ಯಂತ ಪ್ರಖ್ಯಾತ ನಟನೂ ಕೂಡ ಹೌದು. ಜೊತೆಗೆ ಕನ್ನಡ ಚಲಚಿತ್ರೋದ್ಯಮದಲ್ಲಿ ಪ್ರಧಾನನಾಗಿ, ಅಂದರೆ ಒನ್ ಆಫ್ ದಿ ಲೀಡ್ ಪರ್ಸನ್ ಆಗಿ ಈಗ ಕೆಲಸವನ್ನು ಮಾಡ್ತಿದ್ದಂಥ ನಟ ತೂಗುದೀಪ್ ಶ್ರೀನಿವಾಸ್ ಅವರ ಮಗ. ನಟನಾ ವೃತ್ತಿಯನ್ನು 1990ರ ದಶಕದ ಮಧ್ಯಭಾಗದಲ್ಲಿ ಆರಂಭಿಸ್ತಾರೆ. ಚಿತ್ರರಂಗ ಪ್ರವೇಶಿಸುವ ಮೊದಲು ಧಾರಾವಾಹಿಯೊಂದರಲ್ಲಿ ಬಣ್ಣವನ್ನು ಹಚ್ಚಿದ್ರು. ಅದಕ್ಕಿಂತ ಮುಂಚೆ ಲೈಟ್ ಬಾಯ್ ಆಗಿ, ಅಸಿಸ್ಟೆಂಟ್ ಆಗಿ, ಹೀಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ನಂತರ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು. 2001ರಲ್ಲಿ ಬಿಡುಗಡೆಯಾದಂಥ ಮೆಜೆಸ್ಟಿಕ್ ಚಿತ್ರದ ಮೂಲಕ ನಾಯಕ ನಟನಾಗಿ ಬಡ್ತಿ ಪಡೆದಂತಹ ದರ್ಶನ್ ನಂತರ ಹಿಂತಿರುಗಿ ನೋಡಿದೇ ಇಲ್ಲ. ಮೆಜೆಸ್ಟಿಕ್ ಸಿನಿಮಾದಲ್ಲಿ ಒಂದು ಮಾಸ್ ಮತ್ತು ಅತ್ಯಂತ ಕ್ರೂಯಲ್ ಆದಂತಹ
ಒಬ್ಬ ನಟನ ಪಾತ್ರವನ್ನು, ಹೀರೋ ಪಾತ್ರವನ್ನು ನಿರ್ವಹಿಸಿದಂಥ ದರ್ಶನ್ ನಂತರ ಅದೇ ರೀತಿ ತನ್ನ ಬದುಕನ್ನು ಕೂಡ ಬದಲಾಯಿಸ್ಕೊಂಡು ಹೋಗ್ತಾರೆ. ಕೊಡಗಿನ ಪೊನ್ನಂಪೇಟೆಯಲ್ಲಿ ಜನಿಸಿದಂಥ ದರ್ಶನ್ ತಾಯಿ ಮೀನಾ, ತಂದೆ ತೂಗುದೀಪ ಶ್ರೀನಿವಾಸ್. ಇವರು ಕೂಡ ಖ್ಯಾತ ನಟ. ಯಾರು? ತೂಗುದೀಪ ಶ್ರೀನಿವಾಸ್ ಕೂಡ ಖ್ಯಾತ ನಟ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಮುಂತಾದ ಹಿರಿಯ ಕಲಾವಿದರ ಜೊತೆಗೆ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತಹ ನಟ ಅಂತ ಹೇಳಿದ್ರೆ ಅದು ತೂಗುದೀಪ ಶ್ರೀನಿವಾಸ್ ಅವರು. ಇನ್ನು ದರ್ಶನ್ ಅವರಿಗೆ ದಿವ್ಯಾ ಅನ್ನುವಂತಹ ಸಹೋದರಿ, ದಿನಕರ್ ಅನ್ನುವಂತಹ ಸಹೋದರ ಇದ್ದಾರೆ. 2000ನೇ ಇಸ್ವಿಯಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಅನ್ನುವಂತಹ ಟಿವಿ ಆಂಕರ್ ವಿಜೆ ಆಗಿದ್ದಂಥ ವಿಜಯಲಕ್ಷ್ಮಿ ಅವರನ್ನ ಮದುವೆ ಆಗ್ತಾರೆ. ಈ ದಂಪತಿಗೆ ವಿನೀಶ್ ಅನ್ನುವಂಥ ಮಗನಿದ್ದಾನೆ. 2006ರಲ್ಲಿ ತೂಗುದೀಪ ಪ್ರೊಡಕ್ಷನ್ ಪ್ರಾರಂಭಿಸ್ತಾರೆ. ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ ದರ್ಶನ್. 2002ರಲ್ಲಿ ತೆರೆಗೊಂಡಂತಹ ಚಲನಚಿತ್ರ ಮೂಲಕ ಮೊದಲ ಬಾರಿಗೆ ತೆರೆ ಮೇಲೆ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ನಂತರ ಯಜಮಾನ, ರಾಬರ್ಟ್, ಕಾಟೇರ, ಗಜ, ನವಗ್ರಹ, ಸಾರಥಿ, ಬುಲ್ಬುಲ್, ಕರಿಯ, ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಹಿಟ್ಟು ಸಿನಿಮಾಗಳನ್ನು ಕೊಡ್ತಾ ಹೋಗ್ತಾರೆ. ಇವತ್ತಿಗೂ ಕೂಡ ದರ್ಶನ್ ಸಿನಿಮಾ ಅಂತ ಹೇಳಿದ್ರೆ ಫ್ಯಾನ್ಸು ಹಗಲು ರಾತ್ರಿ ಅಂತ ಹೇಳಿ ಕಾಯ್ಕೊಂಡು ಕೂತ್ಕೊಂಡು ಸಿನಿಮಾವನ್ನು ನೋಡುವಂಥದ್ದು ಇವತ್ತಿಗೂ ಕೂಡ ಇರುವಂಥ ಕ್ರೇಜ್. ದರ್ಶನ್ ಅವ್ರಿಗೆ ಕೃಷಿ ಸಿನಿಮಾದ ಜೊತೆಗೆ ಸಿಕ್ಕಾಪಟ್ಟೆ ಇಷ್ಟ. ಅವರ ಫಾರ್ಮ್ ಹೌಸ್ನಲ್ಲಿ ಹಸು, ಕುದುರೆ ಎಲ್ಲವನ್ನು ಕೂಡ ಸಾಕಿದ್ದಾರೆ. ಅವುಗಳ ಲಾಲನೆ ಪಾಲನೆ ಖುದ್ದು ದರ್ಶನೇ ಮಾಡಿದ್ದಾರೆ. ಇತ್ತೀಚೆಗೆ ಸುಮಾರು 50 ಎಕರೆ ಜಮೀನಿನಲ್ಲಿ ಅಧಿಕ ಲಾಭ ತರುವಂತಹ ನಾಟಿ ಅಡಿಕೆ ತಳಿಯ ತೋಟವನ್ನು ಕೂಡ ಮಾಡಿದ್ದಾರೆ. ಇತ್ತೀಚೆಗೆ ಅಧಿಕ ಸಮಯ ಇದೇ ತೋಟದಲ್ಲಿ ಕಳೀತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ದರ್ಶನ್ ತೂಗುದೀಪ್ ಒಬ್ಬ ನಟನಾಗಿ, ನಿರ್ಮಾಪಕನಾಗಿ, ವಿತರಕನಾಗಿ ಸಾಕಷ್ಟು ಆಸ್ತಿಯನ್ನು ಗಳಿಸಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ $12 ಮಿಲಿಯನ್ ನಿವ್ವಳ ಮೌಲ್ಯವನ್ನು ಹೊಂದಿರುವಂತಹ ಆಸ್ತಿಯನ್ನು ಇವರು ಹೊಂದಿದ್ದಾರೆ. ಅಂದರೆ ಬರೋಬ್ಬರಿ $12 ಮಿಲಿಯನ್ ಅಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ವರದಿಯೊಂದರ ಪ್ರಕಾರ 100 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಯನ್ನು ಹೊಂದಿರುವಂಥ ದರ್ಶನ್ ಮೈಸೂರಿನಲ್ಲಿ ಫಾರ್ಮ್ ಹೌಸ್ ಅನ್ನು ಹೊಂದಿದ್ದಾರೆ. ಅಲ್ಲಿ ಮನೆ ಮತ್ತು ಜಮೀನನ್ನು ಕೂಡ ಹೊಂದಿದ್ದಾರೆ. ಹಾಗೆಯೇ ಬೆಂಗಳೂರಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮನೆ, ದೊಡ್ಡ ದೊಡ್ಡ ಬಂಗಲೆ, ಹಲವೆಡೆ ಜಮೀನು, ಸೈಟು, ಹೀಗೆ ಹೂಡಿಕೆಯನ್ನು ಮಾಡಿದ್ದಾರೆ. ಇನ್ನೊಂದಷ್ಟು ಅಪಾರ್ಟ್ಮೆಂಟ್ಗಳಿಗೂ ಕೂಡ ಶೇರನ್ನು ಹಾಕ್ಕೊಂಡಿದ್ದಾರೆ. ಅಲ್ಲದೆ ತೂಗುದೀಪ ಪ್ರೊಡಕ್ಷನ್ ಮತ್ತು ನಿರ್ಮಾಣ ಸಂಸ್ಥೆ ಎರಡನ್ನೂ ಕೂಡ ಹೊಂದಿದ್ದಾರೆ. ಜೊತೆಗೆ ವಿತರಣೆಯನ್ನು ಕೂಡ ಮಾಡ್ತಾರೆ. ಇದಲ್ಲದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಾಚುಗಳ ಕಲೆಕ್ಷನ್ ಮತ್ತು ಕಾರುಗಳ ಕಲೆಕ್ಷನ್ ಕೂಡ ಇದೆ. ಕೋಟಿಗಟ್ಟಲೆ ಬೆಲೆಯ ಕಾರುಗಳು ಕೂಡ ಇದ್ದಾವೆ. ಬಿಳಿ ಬಣ್ಣದ ಲ್ಯಾಂಬೋರ್ಗಿನಿ ಇದೆ, ಪೋರ್ಷೆ ಇದೆ, ಥಾರ್ ಇದೆ, ಫೋರ್ಡ್ ಎಂಡಾವಿಯರ್ ಇದೆ. ಜೊತೆಗೆ ಇನ್ನೂ ಕೂಡ ಸಾಕಷ್ಟು ವೆಹಿಕಲ್ಗಳನ್ನು ಹೊಂದಿದ್ದಾರೆ. 1 ಕೋಟಿ ಇದ್ದು ಜೊತೆಗೆ ಮಿನಿ ಕೂಪರ್ ಕಾರು ಕೂಡ ಹೊಂದಿದ್ದಾರೆ. ಇದರ ಬೆಲೆ 47 ಲಕ್ಷ. ಎಂಡಾವಿಯರ್ದು ಬೆಲೆ 36 ಲಕ್ಷ. ಅಲ್ಲದೆ 50 ಲಕ್ಷದ ಟೊಯೋಟೋ ಫಾರ್ಚುನರ್, BMW 520D 65 ಲಕ್ಷ ರೂಪಾಯಿ. ಇದರೊಂದಿಗೆ 1,16,00,000 ಮೌಲ್ಯದ ಆಡಿ ಕಾರು, ಜಾಗ್ವರ್ XK ಕಾರು, ಇದರ ಬೆಲೆ 1.2 ಕೋಟಿ. ಟೊಯೋಟೋ ವೆಲ್ಫರ್, ಇದರ ಬೆಲೆ 1.2 ಕ್ರೋರ್. ಇದಲ್ಲದೆ ರೇಂಜ್ ರೋವರ್ ವೋಗ್, ಇದರ ಬೆಲೆ 2.64 ಕೋಟಿ. ಇದೆಲ್ಲದರ ಜೊತೆಗೆ ರೇಂಜ್ ರೋವರ್ ಡಿಫೆಂಡರ್, ಇದರ ಬೆಲೆ 2.3 ಕೋಟಿ. ಲ್ಯಾಂಬೋರ್ಗಿನಿ ಹುರುಸ್ ಕಾರು 4 ಕೋಟಿ. ಲ್ಯಾಂಬೋರ್ಗಿನಿ ಅವೆಂಡರ್ S 5 ಕೋಟಿ. ಈ ರೀತಿ ಒಂದೊಂದು ಕಾರಿನ ಮೌಲ್ಯವನ್ನು ನೀವು ಕೇಳಿದ್ರೆ ಬಹುಶಃ ತಲೆ ತಿರುಗಿ ಬೀಳ್ತೀರಾ. ಅಂತಹ ಕಾರುಗಳನ್ನು ಹೊಂದಿದ್ದಾರೆ. ಬಹುತೇಕ ಎಲ್ಲದೂ ಕೂಡ ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಕಾರುಗಳೇ, ಲಕ್ಷದ್ದು ಕಡಿಮೆ. ಈ ರೀತಿ ಇರುವಂಥ ದರ್ಶನ್ ಬಳಿ ಇರುವಂತಹ ಮನೆ, ಆಸ್ತಿ ಪಾಸ್ತಿ ಇವೆಲ್ಲವೂ ಕೂಡ ನೀವು ಕಲ್ಪನೆಯನ್ನು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಈಗಾಗಲೇ ವಿಜಯಲಕ್ಷ್ಮಿಗೆ ಒಂದು ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. ಆಮೇಲೆ ಪವಿತ್ರಗೂ ಕೂಡ ಮನೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸಹಾಯ ಮಾಡೋದ್ರಲ್ಲೂ ಕೂಡ ದರ್ಶನ್ ಎತ್ತಿದ ಕೈ. ಕೋವಿಡ್ ಸಮಯದಲ್ಲಂತೂ ದರ್ಶನ್ ಮಾಡಿದಂಥ ಸಹಾಯವನ್ನು ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಸಾಕಷ್ಟು ಜನರಿಗೆ ಜೀವನವನ್ನು ಕಟ್ಟಿಕೊಟ್ಟವರು ಇದೇ ದರ್ಶನ್. ಇದರ ಜೊತೆಗೆ ತನ್ನ ಆಸ್ತಿ ಪಾಸ್ತಿ ಇವೆಲ್ಲವನ್ನು ಕೂಡ ತನ್ನ ಹೆಸರಿಗೆ ಎಷ್ಟಿದೆಯೋ ಅಷ್ಟೇ ಆಸ್ತಿ ಪಾಸ್ತಿಯನ್ನು ವಿಜಯಲಕ್ಷ್ಮಿ ಹೆಸರಿಗೂ ಕೂಡ ಮಾಡಿದ್ದಾರೆ, ಮಗನ ಹೆಸರಿಗೂ ಕೂಡ ಮಾಡಿಟ್ಟಿದ್ದಾರೆ. ಇನ್ನೊಂದು 100 ವರ್ಷಗಳ ಕಾಲ ಕೂತು ತಿಂದರೂ ಕೂಡ ಕರಗದಷ್ಟು ಆಸ್ತಿ ಪಾಸ್ತಿ ದರ್ಶನ್ ಬಳಿ ಇದೆ ಅನ್ನೋದು ಗೊತ್ತಾಗ್ತಿದೆ. ಆಮೇಲೆ ಸಂಭಾವನೆ ವಿಚಾರದಲ್ಲೂ ಅಷ್ಟೇ, ಕನ್ನಡದಲ್ಲಿ ಹೆಚ್ಚು ಸಂಭಾವನೆಯನ್ನು ಪಡೆಯುತ್ತಿರುವಂಥ ನಟ ಅಂತ ಹೇಳಿದ್ರೆ ದರ್ಶನ್. ಒಂದಷ್ಟು ಜನರಿಗೆ ಫ್ರೀಯಾಗಿಯೂ ಕೂಡ ಸಿನಿಮಾವನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಬಟ್ ಆದರೆ ಅವರೇ ಹೇಳೋ ಪ್ರಕಾರ ಒಂದು ಸಲ ಬಣ್ಣ ಹಚ್ಚಿದ್ರು ಅಂತ ಹೇಳಿದ್ರೆ ಮುಗೀತು, ಅಮೌಂಟ್ ಬರ್ತಾ ಇರಬೇಕು, ಮೀಟ್ರ್ ಓಡ್ತಾ ಇರಬೇಕು ಅಂತೇಳಿ. ಆ ರೀತಿ ದರ್ಶನ್ ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಲಾಭ ಎಷ್ಟಿದೆ, ಅದರಿಂದ ಎಷ್ಟು ಹಣ ಬರುತ್ತೆ ಅನ್ನೋದನ್ನು ಓಪನ್ ಆಗಿ ನೋಡುವಂಥವ್ರು, ಚರ್ಚೆ ಮಾಡುವಂಥವ್ರು. ಆ ಕಾರಣಕ್ಕೋಸ್ಕರ ದರ್ಶನ್ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂತಲೇ ಹೇಳ್ಬೋದು. ಕೋಟಿಗಟ್ಟಲೆ ಆಸ್ತಿಯ ಒಡೆಯನಾಗಿದ್ದಾನೆ. 100 ಕೋಟಿಗೂ ಹೆಚ್ಚು ಆಸ್ತಿಯ ಒಡೆಯ ಅಂತ ಹೇಳಿದ್ರೆ ತಮಾಷೆನೇ ಅಲ್ಲ. ಅಂತಹ ಒಡೆಯನಿಗೆ ಇವಾಗ ಎದುರಾಗಿರುವಂಥ ಸಂಕಷ್ಟ ಇದೆಯಲ್ಲ, ಬಹುಶಃ ಎಂಥವರಾದರೂ ಕೂಡ ಬೆಚ್ಚಿ ಬೀಳಲೇಬೇಕು. ಇದ್ರ ಜೊತೆಗೆ ಇನ್ನೊಂದು ಮಾತನ್ನು ಕೂಡ ಅವತ್ತು ಹೇಳಿದರು, ಅಪ್ಪು ಬಳಿ ಇರುವಂಥ ಕಾರು ಕೂಡ ನನ್ನ ಬಳಿ ಇದೆ ಅಂತೇಳಿ. ಈ ರೀತಿಯಾದಂಥ ಅಹಂಕಾರದ ಮಾತುಗಳು ಇವೆಲ್ಲದೂ ಕೂಡ ದರ್ಶನ್ಗೆ ಮುಳುವಾಗ್ತಾನೆ ಬಂತು.
ದರ್ಶನ್ ಮಾಡಿದಂಥ ತಪ್ಪುಗಳು, ದರ್ಶನ್ ಮಾಡ್ತಿರುವಂಥ ತಪ್ಪುಗಳನ್ನು ಸರಿ ಮಾಡಿಸ್ಕೊಳ್ಳದೆ ಹೋದಲ್ಲಿ ದರ್ಶನ್ಗೆ ಮುಂದೆ ದೊಡ್ಡದೊಂದು ಆಪತ್ತು ಎದುರಾಗೋದ್ರಲ್ಲಿ ಡೌಟೇ ಇಲ್ಲ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಈ ಆಸ್ತಿ ಪಾಸ್ತಿಯ ಲೆಕ್ಕವನ್ನು ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.